ಹಲೋ ಗೈಸ್, ಇವತ್ತೇನಾಯಿತು ಗೊತ್ತಾ? ಒಳ್ಳೆ ರಾಮಾಯಣ ಆಗ್ಬಿಟ್ಟಿತ್ತು. ನಿಜವಾಗ್ಲೂ ನನ್ನ ಕತೆ ಮುಗೀತು ಅಂದ್ಕೊಂಡಿದ್ದೆ. ಅದಾದಮೇಲೆ ಬಸ್ ಸಿಕ್ತು ಅಂದ್ಬಿಟ್ಟು ಬಸ್ ಸ್ಟಾಪ್ಗೆ ಬಂದೆ. ಆಮೇಲೆ ಬಾಗ್ಲೂರು ಬಸ್ ಸ್ಟಾಪಿಗೆ ಬಂದು ತಿರ್ಗಿ ಅಲ್ಲಿಂದ ಬಸ್ ಎಕ್ಕೊಂಡು ತಿರ್ಗಿ ಕಾಲೇಜ್ ಹತ್ರ ಇರೋ ಬಸ್ ಸ್ಟಾಪಿಗೆ ಬಂದು ನಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಫ್ರೂಟ್ಸ್ ಮಾಡ್ತಿದ್ರು, ಸೊ ತೊಗೊಂಡೆ. ಅಲ್ಲಿಂದ ಕಾಲೇಜ್ ಒಳಗಡೆ ಬಂದೆ. ಅಲ್ಲಿ ಯಾರೋ ಡ್ಯಾನ್ಸ್ ಆಡ್ತಿದ್ರು ಫುಲ್ಲು. ಅದಾದಮೇಲೆ ಕ್ಲಾಸ್ ರೂಮ್ ಕಡೆ ಬಂದು ನೋಡಿದ್ರೆ ಯಾರೂ ಬಂದಿರಲಿಲ್ಲ. ಯಾಕಂದರೆ ನಾವು ಹಾಫ್ ಆನ್ ಅವರ್ ಬೇಗ ಹೋಗಿದ್ರಿ, ಅದಕ್ಕೆ ಯಾರೂ ಬಂದಿರಲಿಲ್ಲ. ಸೊ ಬ್ಯಾಗ್ ಇಟ್ಬಿಟ್ಟು ಕೆಳಗಡೆ ಬಂದ್ವಿ. ನಾನು ನನ್ನ ಫ್ರೆಂಡು, ಅಲ್ಲಿ ನೆಟ್ವರ್ಕ್ ಕೂಡ ಇರೋಲ್ಲ ಕ್ಲಾಸಲ್ಲಿ ಅಂದ್ಬಿಟ್ಟು ಕೆಳಗಡೆ ಬಂದ್ವಿ. ಹಾಗೆ ಚರ್ಚ್ಗೆ ಹೋಗಿ ಚರ್ಚಿಂದ ಕ್ಲಾಸ್ ರೂಮ್ ಕಡೆ ಬಂದ್ವಿ. ಸೊ ಅದಾದಮೇಲೆ ರೆಗ್ಯುಲರ್ ಕ್ಲಾಸಸ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಅವರು ಬ್ರೇಕ್ ಇತ್ತು. ಸೊ ಅವಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ಅಲ್ಟೆ ಹೊಡಿತಿದ್ವಿ. ಆಗ ಅವರು ವೀಡಿಯೋ ತೆಗಿತೀಯ ನೀಟಾಗಿ ತೆಗಿ ಅಂದ್ಬಿಟ್ಟು ಪೋಸ್ ಕೊಡ್ತೀನಿ ಅಂದ್ಬಿಟ್ಟು ಮಖ ಮುಚ್ಕೊತಿದ್ರು ಗಾಯ್ಸ್. ಅದಾದಮೇಲೆ ಇಂಗ್ಲೀಷ್ ಸರ್ ಆಚೆ ಕಳಿಸಿದ್ರು, ಟೆಕ್ಸ್ಟ್ ಬುಕ್ ಇಲ್ಲ ಅಂದ್ಬಿಟ್ಟು. ಸೊ ಅದಕ್ಕೆ ಜೆರಾಕ್ಸ್ ಶಾಪ್ ಕಡೆ ಬಂದ್ವಿ. ಅಲ್ಲಿಂದ ಟೆಕ್ಸ್ಟ್ ಬುಕ್ ತೊಗೊಂಡು ಪರ್ಮಿಷನ್ ಕೊಟ್ಟಿದ್ರು 3 o'clock ಒಳಗಡೆ ಬಂದರೆ ಕರ್ಸ್ಕೊತೀನಿ ಅಂತ. ಸೊ ಅಲ್ಲಿ ನೋಡಿದ್ರೆ ನನ್ನ ID ಕಾರ್ಡೇ ಉದ್ರೋಗಿತ್ತು. ಅಲ್ಲಿ ನೋಡಿದ್ರೆ ನನ್ನ ಫ್ರೆಂಡ್ ಎತ್ಕೊಂಡು ಹೋಗ್ಬಿಡಿ. ನಾನಂತೂ ಸರ್ ಇನ್ಫಾರ್ಮ್ ಮಾಡೋಕ್ಕೆ ಹೋಗ್ತಿದ್ದೆ. ಅದಾದಮೇಲೆ ಎಲ್ಲ ಕ್ಲಾಸಸ್ ಮುಗೀತು. ಸೊ ಎಲ್ಲ ಮನೆ ಕಡೆ ಹೋದ್ರು. ನಾವು ಮನೆ ಕಡೆ ನಡ್ಕೊಂಡು ಬಸ್ ಸ್ಟಾಪ್ ಕಡೆ ಬರಬೇಕಾದ್ರೆ ತಲೆ ಹೊಡ್ಕೊಂಬಿಟ್ಟೆ. ಅದು ಯಾವುದೋ ಗಾಡಿಗೆ ತಗಿಸ್ಕೊಂಡು ನನ್ನ ಫ್ರೆಂಡ್ ಬಿದ್ದು ನಗಿತಾವಳೆ. ಅದಕ್ಕೆ ನಾನು ತಗಲಿಲ್ಲ ಅಂದ್ರೂ. ಅದಾದಮೇಲೆ ಬಸ್ ಸಿಕ್ತು ಹೆಂಗೋ. ತಿರುಗಿ ಬಾಗ್ಲೂರಿಗೆ ಬಂದೆ. ಅದಾದಮೇಲೆ ಬಾಗ್ಲೂರಲ್ಲಿ ನೋಡಿದೆ ಪೋಸ್ಟರ್ ಹಾಕಿದ್ರು ಬಿಗ್ ಬಾಸ್. ಎಲ್ಲಿ ನೋಡಿದ್ರು ಅದೇ ಪೋಸ್ಟರೇ ಕಾಣಿಸ್ತಿತ್ತು, ಬಾಗ್ಲೂರಲ್ಲಿ, ಕಣ್ಣೂರಲ್ಲಿ, ಎಲ್ಲ ಕಡೆ. ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.